ತುಂಗಾದಳದ ನಕ್ಸಲ್ ನಾಯಕಿ ಮುಂಡಗಾರು ಲತಾ, ಸುಂದರಿ, ವನಜಾಕ್ಷಿ, ದಕ್ಷಿಣ ಭಾರತದ ವಾಂಟೆಡ್ ನಕ್ಸಲ ಜೀಶಾ, ಆಂಧ್ರ ಪ್ರದೇಶದ ಕೆ ವಸಂತ, ಮಾರೆಪ್ಪ ಅರೋಲಿ ಶರಣಾಗತಿ. 6 ಮಂದಿ ನಕ್ಸಲರು 3 ದಿನಗಳಲ್ಲಿ ಶರಣಾಗತಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಶರಣಾಗತಿಯ ಬಗ್ಗೆ ಮಾಹಿತಿಯನ್ನ ನೀಡಿರುವ ನಾಗರಿಕ ವೇದಿಕೆ, ಇಷ್ಟು ದಿನಗಳಿಂದಲೂ ಕೂಡ ನಾಗರಿಕ ವೇದಿಕೆ ನಕ್ಸಲರ ಪರವಾಗಿ ಬ್ಯಾಟ್ ಬೀಸಿಕೊಂಡು ಬರ್ತಾ ಇದೆ, ನಕ್ಸಲರ ಪರವಾಗಿ ಮಾತಾಡ್ತಾ ಇದೆ. ಹಾಗಾಗಿ ಇನ್ನು ಶರಣಾಗತಿಯ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕೂಡ ನಾಗರಿಕ ವೇದಿಕೆಯಾಗಿದೆ. ಹಾಗಾಗಿ ಇನ್ನು ನೋಡ್ತಾ ಇದ್ರೆ ಯಾರೆಲ್ಲ ಅಂತ ಅಂದ್ರೆ ನಕ್ಸಲ್ ತುಂಗಾದಳದ ನಕ್ಸಲ್ ನಾಯಕಿ ಮುಂಡಗಾರು ಲತಾ, ಸುಂದರಿ, ವನಜಾಕ್ಷಿ, ದಕ್ಷಿಣ ಭಾರತದ ವಾಂಟೆಡ್ ನಕ್ಸಲ ಜೀಶಾ, ಅಲ್ಲದೆ ಆಂಧ್ರ ಪ್ರದೇಶದ ಕೆ ವಸಂತ, ಮಾರೆಪ್ಪ ಅರೋಲಿ ಶರಣಾಗತಿ ಆಗಲಿದ್ದಾರೆ ಎನ್ನುವ ಒಂದು ಡೀಟೇಲ್ಸ್ ಕೂಡ ಲಭ್ಯವಾಗ್ತಿದೆ. 6 ಮಂದಿ ನಕ್ಸಲರು 3 ದಿನಗಳಲ್ಲಿ ಶರಣಾಗುವ ಸಾಧ್ಯತೆ ಇದೆ. ಶರಣಾಗತಿಯ ಬಗ್ಗೆ ಈಗಾಗಲೇ ನಾಗರಿಕ ವೇದಿಕೆ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈಗ ಮಲೆನಾಡು ಭಾಗಗಳಲ್ಲಿ ಜನರಿಗೆ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿತ್ತು ಈ ನಕ್ಸಲರ ಹಾವಳಿ. ಹೇಗಾದ್ರೂ ಮಾಡಿ ಇದನ್ನ ಒಂದು ಮಟ್ಟ ಹಾಕಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ಮಲೆನಾಡಿಗರು ಸಾಕಷ್ಟು ಬಾರಿ ಒಂದು ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇದೀಗ ಸರ್ಕಾರದಿಂದ ಒಂದು ಮಹತ್ವದ ಹೆಜ್ಜೆ ಅಂತಾನೆ ಹೇಳ್ಬೋದು. ಈಗ ನೋಡ್ತಾ ಇದ್ರೆ 6 ಜನ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾರೆ ಅನ್ನುವ ಒಂದು ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಬೇಕಾದ 6 ಮಂದಿ ಮೋಸ್ಟ್ ವಾಂಟೆಡ್ ನಕ್ಸಲರು. ಸಿಎಂ ಸಿದ್ದರಾಮಯ್ಯ ಜೊತೆ ಶಾಂತಿಗಾಗಿ ನಾಗರಿಕ ವೇದಿಕೆ ಚರ್ಚೆ. 3 ತಿಂಗಳಿನಿಂದ ಚಿಕ್ಕಮಗಳೂರು, ಉಡುಪಿಯಲ್ಲಿ ನಕ್ಸಲ್ ಚಟುವಟಿಕೆಗಳು ನಡೀತಾ ಇದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಶರಣಾಗತಿಗೆ ಆದ್ಯತೆ ನೀಡಿದ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಜೊತೆ ಶಾಂತಿಗಾಗಿ ನಾಗರಿಕ ವೇದಿಕೆ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. 3 ತಿಂಗಳುಗಳಿಂದ ಚಿಕ್ಕಮಗಳೂರು, ಉಡುಪಿಯಲ್ಲಿ ನಕ್ಸಲ್ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಶರಣಾಗತಿಗೆ ಆದ್ಯತೆಯನ್ನ ನೀಡಿತ್ತು ಸರ್ಕಾರ. ಸಾಕಷ್ಟು ಏನು ಒಂದು ವಿಕ್ರಮ್ ಗೌಡ ಅವರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಹಾಗಾಗಿ ಅದೇ ರೀತಿಯ ಒಂದು ಮತ್ತೆ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು, ಶರಣಾಗಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಸರ್ಕಾರದವರು. ಹಾಗಾಗಿ ಈಗ 6 ಮಂದಿ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಇವರು ಶರಣಾಗ್ತಾರಾ ಅನ್ನೋದನ್ನ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಶಾಂತಿಗಾಗಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ನಕ್ಸಲರ ಶರಣಾಗತಿಗೆ ಸಮ್ಮತಿ ಹಿನ್ನೆಲೆ ಪ್ರಕ್ರಿಯೆ ಆರಂಭವಾಗಿದೆ. ಚಿಕ್ಕಮಗಳೂರು ಪೊಲೀಸ್ ಇಲಾಖೆಯಿಂದ ಪ್ರಕ್ರಿಯೆಯನ್ನ ಶುರು ಮಾಡಲಾಗಿರುವಂತದ್ದು. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿ ಬಹುತೇಕ ಫಿಕ್ಸ್ ಅಂತ ಪ್ರಶ್ನೆ ಆಗ್ತಾ ಇದೆ. ಕರ್ನಾಟಕ ಮಾತ್ರವಲ್ಲ, ಕೇರಳ, ಆಂಧ್ರ ಮತ್ತು ತಮಿಳುನಾಡು ಪೊಲೀಸರಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ನಕ್ಸಲರು. ಹಾಗಾಗಿ ಏನಾದ್ರೂ ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ಈಗಾಗಲೇ ಎಲ್ಲಾ ರೀತಿಯ ಪ್ರಕ್ರಿಯೆಯನ್ನ ಶುರು ಮಾಡಿರುವಂತದ್ದು. ನಾಳೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ನಕ್ಸಲರು ಶರಣಾಗ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ.